ಎಲ್ರಿಗೂ ಶರಣಾರ್ಥಿರಪ್ಪ. ಬರೀ ಇವತ್ತು ನಾವು ತಿಳ್ಕೊಂಡು ರಾಘವೇಂದ್ರ ಸ್ವಾಮಿಗಳ ಅವತಾರಗಳೆಷ್ಟು ಅಂತ ಅದ್ರಾಗ ನಿಮಗೆ ಎಷ್ಟು ಅಂತ ಕಮೆಂಟ್ ಮಾಡಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೊದಲನೇ ಅವತಾರ ಶಂಕುಕರ್ಣ ಅಂತ. ಮೊದಲ ಅವತಾರದಲ್ಲಿ ಪ್ರಹ್ಲಾದ ಮಹಾರಾಜನನ್ನು ಶಂಕುಕರ್ಣ ಎಂದು ಕರೆಯಲಾಯಿತು. ಈ ಅವತಾರದಲ್ಲಿ ಶಂಕುಕರ್ಣನು ಸತ್ಯಲೋಕದಲ್ಲಿ ಭಗವಾನ್ ವಿಷ್ಣುವನ್ನು ಆರಾಧಿಸುತ್ತಿದ್ದರು. ಎರಡನೇ ಅವತಾರ ಪ್ರಹ್ಲಾದ ಮಹಾರಾಜ. ಪ್ರಹ್ಲಾದ ಭಗವಾನ್ ಶ್ರೀ ನರಸಿಂಹಸ್ವಾಮಿ ಭಕ್ತನಾಗಿ ಜನಿಸುತ್ತಾನೆ. ಹಿಂದೆ ಬ್ರಹ್ಮದೇವರು, ರುದ್ರದೇವರು ಸೇರಿದ ಎಲ್ಲಾ ದೇವತೆಗಳು ಸಹ ಭಗವಾನ್ ಶ್ರೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥಿಸುತ್ತಾರೆ. ಮೂರನೇ ಅವತಾರ ಬಾಲಿಕ ರಾಜ. ಮೂರನೇ ಅವತಾರ ಬಾಲಿಕ ಮಹಾರಾಜನದ್ದು. ದ್ವಾಪರ ಯುಗದಲ್ಲಿ ಜನಿಸಿದ ಬಾಲಿಕ ರಾಜನು ಮಹಾನ್ ಮತ್ತು ಪರಾಕ್ರಮಿ. ಭೀಮನ ಕೈಯಲ್ಲಿ ತನ್ನ ಅಂತ್ಯವನ್ನು ಪೂರಿಸುತ್ತಾನೆ. ಬಾಲಿಕ ಮಹಾರಾಜನನ್ನು ಭೀಮ ಮತ್ತು ಭಗವಾನ್ ಶ್ರೀಕೃಷ್ಣನು ಅವನ ಅಂತ್ಯ ಸಮೀಪಿಸುತ್ತಿರುವಾಗ ನೋಡುತ್ತಾನೆ. ಮತ್ತೆ ಅವನು ತನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಭೀಮನನ್ನು ಪ್ರಾರ್ಥಿಸುತ್ತಾನೆ. ನಾಲ್ಕನೇ ಅವತಾರ ಶ್ರೀ ವ್ಯಾಸರಾಜ ತೀರ್ಥಜಿ. ಕಲಿಯುಗದಲ್ಲಿ ಅವರು ಶ್ರೀ ವ್ಯಾಸರಾಜ ತೀರ್ಥರೆಂದೇ ಜನಿಸಿದರು. ಸುಮಾರು ಕ್ರಿಸ್ತಕ ಪೂರ್ವ 1480ರಲ್ಲಿ ಮೈಸೂರಿನ ಬಳಿ ಇರುವ ಬನ್ನೂರಿನಲ್ಲಿ ಶ್ರೀ ವ್ಯಾಸರಾಜ ತೀರ್ಥರು ಯತಿರಾಜಾಗಿ ಜನಿಸುತ್ತಾರೆ. ಐದನೇ ಅವತಾರ ಶ್ರೀ ರಾಘವೇಂದ್ರ ಸ್ವಾಮಿ. ಐದನೇ ಅವತಾರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಜನಿಸಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ಭಗವಾನ್ ರಾಮ ಎಂದು ಪೂಜಿಸುತ್ತಾರೆ. ಕೃಷ್ಣಾನಿ ಬೇಗ ಬಾರೋ ಶ್ರೀ ವ್ಯಾಸರಾಜ ತೀರ್ಥಜಿ ಅವರ ರಚನೆಯಾಗಿ ಜನಪ್ರಿಯವಾಗಿದ್ದರು. ಎಂದು ಎನಗೆ ಗೋವಿಂದ ಇಂದಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಹೆಚ್ಚು ಜನಪ್ರಿಯವಾಗಿದೆ. ಎಲ್ಲರೂ ಹೇಳ್ರಿ ಶ್ರೀ ರಾಘವೇಂದ್ರಾಯ ನಮಃ ಅಂತ. ಎಲ್ಲರೂ ಕಮೆಂಟ್ನಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮ್ಮ ಮನಿ.